ಕನ್ನಡ ಭಕ್ತಿ ಚಾನೆಲ್ ಪ್ರೇಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಾರ್ಚ್ 2026 ಕುಂಭರಾಶಿಯವರಿಗೆ ಒಂದು ಅದ್ಭುತವಾದ ತಿರುವು ನೀಡೋ ತಿಂಗಳು ಅಂತಲೇ ಹೇಳ್ಬೋದು. ಹೌದು, ನಿಮ್ಮ ಜೀವನದಲ್ಲಿ ದಶಕಗಳಿಂದ ಆಗದ ಕೆಲಸಗಳೆಲ್ಲ ಈ ತಿಂಗಳಿನಲ್ಲಿ ಪೂರ್ಣಗೊಳ್ಳುತ್ತಾ. ಶನಿ ಮತ್ತು ಗುರುವಿನ ಸಂಯೋಗ ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತಾ ಇದೆ, ವಿಡಿಯೋ ಕೊನೆಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸೋ ಚಂದ್ರಗ್ರಹಣದ ಬಗ್ಗೆ ಒಂದು ವಿಶೇಷ ಎಚ್ಚರಿಕೆ ಕೂಡ ಹೇಳ್ತಾ ಇದ್ದೀನಿ. ಈ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನೀವು ವಿಡಿಯೋವನ್ನು ಕೊನೆಯವರೆಗೂ ದಯವಿಟ್ಟು ನೋಡಿ. ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಂಬಾನೇ ಮಹತ್ವದ್ದು ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿ ಭಗವಂತನು ಮಾರ್ಚ್ 29ವರೆಗೆ ನಿಮ್ಮದೇ ರಾಶಿಯಲ್ಲಿರ್ತಾನೆ. ಇದು ಸಡೆಸಾತಿ ಶನಿಯ ಪ್ರಭಾವವಾಗಿದ್ದರೂ ಸ್ವಂತ ಮನೆಯಲ್ಲಿರೋದ್ರಿಂದ ನಿಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸ್ತಾನೆ. ತಿಂಗಳ ಅಂತ್ಯದಲ್ಲಿ ಶನಿಯು ಮೀನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ನಿರಾಳತೆ ಸಿಗಲಿದೆ. ಇನ್ನು ಗುರು ಪ್ರಭಾವ ಹೇಗಿದೆ ಅಂತ ನಾವು ನೋಡೋದಾದರೆ, ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿದ್ದು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲವನ್ನು ನೀಡ್ತಾ ಇದ್ದಾನೆ. ಇದು ಭಾಗ್ಯೋದಯಕ್ಕೆ ನಾಂದಿ ಹಾಡಲಿದೆ ಅಂತಲೇ ಹೇಳ್ಬೋದು. ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ನಿರ್ಧಾರಗಳು ಫಲಪ್ರದವಾಗುತ್ತೆ. ಈ ತಿಂಗಳು ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಶುಭ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಕಚೇರಿಯಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ನೀವು ಪಾತ್ರರಾಗ್ತೀರಿ. ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಏನಾದ್ರು ಕಾಯ್ತಾ ಇದ್ದರೆ ನೀವು ಟ್ರಾನ್ಸ್ಫರ್ಗೋಸ್ಕರ ಈ ತಿಂಗಳು ನೀವು ಶುಭ ವಾರ್ತೆಯನ್ನು ಸಹ ಕೇಳ್ತೀರಿ. ಇನ್ನು ಹೊಸ ಉದ್ಯೋಗಕ್ಕಾಗಿ ಏನಾದ್ರು ಪ್ರಯತ್ನ ಪಡ್ತಾ ಇದ್ದರೆ ಪ್ರತಿಷ್ಠಿತ ಕಂಪ್ನಿಗಳಿಂದ ಕರೆ ಬರೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಕಬ್ಬಿಣ, ಎಣ್ಣೆ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡೋರು ಇನ್ನೂ ಹೆಚ್ಚಿನ ಲಾಭವನ್ನು ಕಾಣ್ತೀರಿ. ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ಹಳೆಯ ಬಾಕಿ ಎಲ್ಲ ವಸೂಲಿ ಆಗುತ್ತೆ ಈ ತಿಂಗಳಿನಲ್ಲಿ. ಇನ್ನು ಹೊಸ ಹೂಡಿಕೆ ಮಾಡಲು ಏನಾದ್ರು ಪ್ರಯತ್ನ ಪಡ್ತಾ ಇದ್ರೆ ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ರೈತ ಬಾಂಧವರಿಗೆ ಈ ತಿಂಗಳು ಮಿಶ್ರ ಫಲ ಸಿಗಲಿದೆ ಅಂತಲೇ ಹೇಳ್ಬೋದು. ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯೋ ಸಾಧ್ಯತೆ ಇದ್ದರೂ ಕೂಡ ಕೀಟಬಾಧೆ ಅಥವಾ ಹವಾಮಾನ ಏರುಪೇರಿನಿಂದ ಸ್ವಲ್ಪ ಹುಷಾರಾಗಿರಬೇಕು. ಹೈನುಗಾರಿಕೆ ಅಥವಾ ಉಪಕಸುಬುಗಳು ಏನಾದ್ರು ಮಾಡ್ತಾ ಇದ್ರೆ ಅದರಲ್ಲೂ ಸಹ ನಿಮಗೆ ಆದಾಯ ಹೆಚ್ಚಾಗಲಿದೆ. ಕುಂಭರಾಶಿಯವರು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾಕೆ ಅಂದರೆ ಸಡೆಸಾತಿ ಶನಿ ಪ್ರಭಾವ ಇರೋದ್ರಿಂದ ನಿಮಗೆ ಹೆಚ್ಚಾಗಿ ಕಾಲು ನೋವು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ನರಗಳ ಸಮಸ್ಯೆ ಕಾಡ್ಬೋದು. ಇದರಿಂದ ನೀವು ತುಂಬಾ ಹುಷಾರಾಗಿರಿ. ನೀವು ಪ್ರತಿನಿತ್ಯ ನೀವು ಯೋಗ ಮತ್ತು ಪ್ರಾಣಾಯಾಮ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ನೆಮ್ಮದಿ ನೆಲೆಯಾಗಲಿದೆ ಅಂತಲೇ ಹೇಳ್ಬೋದು. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಇನ್ನು ಮಕ್ಕಳ ಶಿಕ್ಷಣ ಮತ್ತು ಮದುವೆಗೆ ಸಂಬಂಧಿಸಿದ ಶುಭ ಕಾರ್ಯಗಳು ಮನೆಯಲ್ಲಿ ನಡೀಬಹುದು. ಹಿರಿಯರ ಆರೋಗ್ಯದ ಕಡೆ ಹುಷಾರಾಗಿರಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಮಾರ್ಚ್ 3, 2026ರಂದು ನಡೆಯೋ ಚಂದ್ರಗ್ರಹಣ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರಲಿದೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ಕುಂಭರಾಶಿಯವರು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸ್ಬೋದು. ಗ್ರಹಣ ಟೈಮಲ್ಲಿ ದೇವತಾರಾಧನೆಯನ್ನು ಮಾಡಿ ಹಾಗೆಯೇ ಮೌನವಾಗಿರೋದು ನಿಮಗೆ ರಕ್ಷಣೆ ನೀಡುತ್ತೆ. ಗರ್ಭಿಣಿಯರು ಮತ್ತು ವಯಸ್ಸಾದವರು ಗ್ರಹಣ ಕಾಲದಲ್ಲಿ ಹೊರಬರದೇ ಇರೋದು ತುಂಬಾ ಒಳಿತು. ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 3, 5. ಅದೃಷ್ಟದ ದಿನ ಬುಧವಾರ, ಶುಕ್ರವಾರ. ಅದೃಷ್ಟದ ಬಣ್ಣ ನೇರಳೆ ಬಣ್ಣ, ಹಸಿರು ಬಣ್ಣ. ಕುಂಭರಾಶಿಯವರು ಒಳ್ಳೆ ಫಲಿತಾಂಶವನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಮಾಡಿಕೊಳ್ಳಬೇಕಾದ ಸಿಂಪಲ್ ಸರಳ ಪರಿಹಾರದ ಬಗ್ಗೆ ಈಗ ನಾವು ನೋಡ್ಕೊಂಬರೋಣ. ನೀವು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು ಓಂ ಶಂ ಶನೀಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸಿ. ಇನ್ನು ಗುರುವಾರ ನೀವು ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಬಡವರಿಗೆ ಅಥವಾ ಅಂಗವಿಕಲರಿಗೆ ನೀವು ಕೈಲಾದಷ್ಟು ದಾನವನ್ನು ಮಾಡಿ. ಇದರಿಂದ ಶನಿದೇವನ ಅನುಗ್ರಹ ನಿಮಗೆ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಹೆಚ್ಚಿನ ಭಕ್ತಿ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.